ನಮಸ್ಕಾರ ಸ್ನೇಹಿತರೆ. ಮಹಾಭಾರತದಲ್ಲಿ ಅರ್ಜುನ, ಭೀಮ, ಕರ್ಣನಂತಹ ಮಹಾನ್ ಯೋಧರ ಬಗ್ಗೆ ನಮಗೆಲ್ಲ ತಿಳಿದಿದೆ. ಆದರೆ ಕೇವಲ 3 ಬಾಣಗಳಿಂದಲೇ ಇಡೀ ಯುದ್ಧದ ಗತಿಯನ್ನೇ ಬದಲಿಸಬಲ್ಲ ಶಕ್ತಿ ಹೊಂದಿದ್ದ ಒಬ್ಬ ಅದ್ಭುತ ಯೋಧನ ಬಗ್ಗೆ ನಿಮಗೆ ಗೊತ್ತೇ? ಅವರೇ ಬರ್ಬರಿಕ. ಜನಪ್ರಿಯ ಪೌರಾಣಿಕ ಪರಂಪರೆಯ ಪ್ರಕಾರ ಬರ್ಬರಿಕನು ಘಟೋತ್ಕಚನ ಮಗ ಮತ್ತು ಭೀಮನ ಮೊಮ್ಮಗ. ಬಾಲ್ಯದಿಂದಲೇ ಅಪಾರ ಶೌರ್ಯ ಹೊಂದಿದ್ದ ಆತ ಯುದ್ಧ ಕಲೆಗಳಲ್ಲಿ ಪರಿಣತಿ ಪಡೆದಿದ್ದನು. ಆದರೆ ಬರ್ಬರಿಕನ ಅತ್ಯಂತ ದೊಡ್ಡ ಶಕ್ತಿ ಅವನ ಬಳಿ ಇದ್ದ 3 ದೈವಿಕ ಬಾಣಗಳು. ಹಾಗಾದರೆ ಈ 3 ಬಾಣಗಳ ವಿಶೇಷತೆ ಏನು? ಮೊದಲ ಬಾಣವು ಯುದ್ಧಭೂಮಿಯಲ್ಲಿ ತಾನು ಗುರಿಯಾಗಿಸಬೇಕಾದ ವಸ್ತುಗಳನ್ನು ಗುರುತಿಸಬಲ್ಲದು ಎಂದು ಕಥೆಗಳು ಹೇಳುತ್ತವೆ. ಎರಡನೇ ಬಾಣವು ಗುರುತಿಸಲ್ಪಟ್ಟ ಗುರಿಗಳನ್ನು ನಾಶಮಾಡುವ ಶಕ್ತಿಯನ್ನು ಹೊಂದಿತ್ತು. ಮೂರನೇ ಬಾಣವು ತನ್ನ ಕೆಲಸ ಮುಗಿದ ನಂತರ ಮತ್ತೆ ಬರ್ಬರಿಕನ ಬಳಿಗೆ ಹಿಂದಿರುಗುತ್ತಿತ್ತು ಎಂದು ಜನಪ್ರಿಯ ಕಥೆ ವಿವರಿಸುತ್ತದೆ. ಈ 3 ಬಾಣಗಳ ಶಕ್ತಿಯಿಂದ ಬರ್ಬರಿಕನು ಯುದ್ಧದಲ್ಲಿ ಅಸಾಧಾರಣ ಯೋಧನಾಗಿದ್ದನು. ಕುರುಕ್ಷೇತ್ರ ಯುದ್ಧ ಆರಂಭವಾಗುವ ಸಮಯದಲ್ಲಿ ಬರ್ಬರಿಕನಿಗೂ ಯುದ್ಧದಲ್ಲಿ ಭಾಗವಹಿಸುವ ಆಸೆ ಮೂಡಿತು. ಆದರೆ ಅವನು ಒಂದು ಕಠಿಣ ಪ್ರತಿಜ್ಞೆ ಮಾಡಿದ್ದನು. ಯಾರು ಯುದ್ಧದಲ್ಲಿ ದುರ್ಬಲರಾಗುತ್ತಾರೋ ಅವರ ಪರವಾಗಿ ನಾನು ಹೋರಾಡುತ್ತೇನೆ. ಇದೇ ಪ್ರತಿಜ್ಞೆ ಮುಂದೆ ಮಹಾಭಾರತದ ಯುದ್ಧದ ಮೇಲೆ ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇತ್ತು. ಈ ವಿಷಯವನ್ನು ಅರಿತ ಶ್ರೀಕೃಷ್ಣನು ಬರ್ಬರಿಕನ ಶಕ್ತಿಯನ್ನು ಪರೀಕ್ಷಿಸಲು ನಿರ್ಧರಿಸಿದನು ಎಂದು ಜನಪ್ರಿಯ ಕಥೆ ಹೇಳುತ್ತದೆ. ಶ್ರೀಕೃಷ್ಣನು ಬರ್ಬರಿಕನಿಗೆ ತನ್ನ 3 ಬಾಣಗಳ ಶಕ್ತಿಯನ್ನು ತೋರಿಸುವಂತೆ ಕೇಳಿದನು. ಬರ್ಬರಿಕನು ತನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸಿದಾಗ ಶ್ರೀಕೃಷ್ಣನು ಅವನ ಅಸಾಧಾರಣ ಶಕ್ತಿಯನ್ನು ಅರಿತುಕೊಂಡನು. ಬರ್ಬರಿಕನು ದುರ್ಬಲರ ಪರವಾಗಿ ಮಾತ್ರ ಹೋರಾಡುತ್ತಿದ್ದರೆ ಯುದ್ಧದ ಪರಿಸ್ಥಿತಿ ಪದೇ ಪದೇ ಬದಲಾಗುತ್ತಿತ್ತು. ಒಂದು ಪಕ್ಷ ದುರ್ಬಲವಾದ ತಕ್ಷಣ ಅವನು ಅವರ ಪರ ನಿಲ್ಲುತ್ತಿದ್ದನು. ಹೀಗೆ ಯುದ್ಧದ ಫಲಿತಾಂಶ ನಿರಂತರವಾಗಿ ಬದಲಾಗಬಹುದಿತ್ತು. ಇಲ್ಲಿಯೇ ಬರ್ಬರಿಕನ ಕಥೆಯ ಅತ್ಯಂತ ಮಹತ್ವದ ತಿರುವು ಬರುತ್ತದೆ. ಶ್ರೀಕೃಷ್ಣನು ಅವನಿಂದ ಒಂದು ಮಹಾನ್ ತ್ಯಾಗವನ್ನು ಕೇಳಿದನು ಎಂದು ಕಥೆ ಹೇಳುತ್ತದೆ. ಬರ್ಬರಿಕನು ಭಗವಂತನ ಮಾತಿಗೆ ಗೌರವ ನೀಡಿ ತನ್ನ ತ್ಯಾಗಕ್ಕೆ ಸಿದ್ಧನಾದನು. ಮುಂದೆ ಬರ್ಬರಿಕನಿಗೆ ಯುದ್ಧವನ್ನು ನೇರವಾಗಿ ಹೋರಾಡಲು ಸಾಧ್ಯವಾಗದಿದ್ದರೂ ಸಂಪೂರ್ಣ ಮಹಾಭಾರತದ ಯುದ್ಧವನ್ನು ಸಾಕ್ಷಿಯಾಗಿ ನೋಡುವ ಅವಕಾಶ ದೊರೆಯಿತು ಎಂಬುದು ಜನಪ್ರಿಯ ಪರಂಪರೆಯ ಕಥೆ. ಆದ್ದರಿಂದಲೇ ಬರ್ಬರಿಕನ ಕಥೆ ಕೇವಲ 3 ಅದ್ಭುತ ಬಾಣಗಳ ಕಥೆಯಲ್ಲ. ಇದು ಶಕ್ತಿ ಇದ್ದರೂ ಧರ್ಮವನ್ನು ಅರಿತುಕೊಳ್ಳುವುದು, ಕೊಟ್ಟ ಮಾತನ್ನು ಪಾಲಿಸುವುದು ಮತ್ತು ಅಗತ್ಯವಿದ್ದಾಗ ತ್ಯಾಗ ಮಾಡುವ ಮಹತ್ವವನ್ನು ತಿಳಿಸುವ ಕಥೆಯಾಗಿದೆ. ಇಂದಿಗೂ ಬರ್ಬರಿಕನನ್ನು ಕೆಲವು ಭಕ್ತಿ ಪರಂಪರೆಗಳಲ್ಲಿ ಖಾಟು ಶ್ಯಾಮ್ ಎಂಬ ಹೆಸರಿನಿಂದ ಭಕ್ತಿಯಿಂದ ಪೂಜಿಸಲಾಗುತ್ತದೆ. ಸ್ನೇಹಿತರೆ, ನಿಮಗೆ ಬರ್ಬರಿಕನ 3 ಬಾಣಗಳಲ್ಲಿ ಯಾವ ಬಾಣದ ಶಕ್ತಿ ಅತ್ಯಂತ ಅದ್ಭುತವೆನಿಸಿತು? ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಮಹಾಭಾರತದ ಅಪರೂಪದ ಮತ್ತು ರೋಚಕ ಕಥೆಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.